ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಬಿಗ್ ಜೆ ಮೀಡಿಯಾ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ಈ ಮುಂಜಾನೆಯ ಮುತ್ತುಗಳು ವಾಗ್ದಾನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಸ್ವಾಗತ ಹಾಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರಿಯ ವೀಕ್ಷಕರೇ, ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಆತನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ, ನಂಬಿಗಸ್ತನಾದ ದೇವರಾಗಿದ್ದಾನೆ, ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರ ಶ್ರೇಷ್ಠವಾದಂಥ ವಾಗ್ದಾನಗಳನ್ನು ನಿಮ್ಮ ಮಧ್ಯೆ ಹಂಚಿಕೊಳ್ಳುವುದಕ್ಕಾಗಿ ನಾನು ಪಾಸ್ಟರ್ ಐವನ್ ಮೊಂತೆರೋ ಮತ್ತು ಹಿರಿಯ ಸೇವಕರಾದಂಥ ಪಾಸ್ಟರ್ ವಿಜಯ್ ಬೇಟೆಯವರು ನಮ್ಮ ಮಧ್ಯಲಿದ್ದಾರೆ. ಈ ಸಮಯವು ಖಂಡಿತವಾಗಿಯೂ ಆಶೀರ್ವಾದದ ಸಮಯವಾಗಿದೆ. ದೇವರು ವಾಗ್ದಾನದ ದೇವರಾಗಿದ್ದಾನೆ, ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ ಮತ್ತು ಈ ವಾಗ್ದಾನದ ಮೂಲಕ ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವನಾಗಿದ್ದಾನೆ, ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವನು, ಆತ್ಮಿಕವಾಗಿ ನಿಮ್ಮನ್ನು ಮಾರ್ಗದರ್ಶನವನ್ನು ಕೊಡುವಾತನಾಗಿದ್ದಾನೆ. ಫಸ್ಟ್ ಈ ಮುಂಜಾನೆ ವೇಳೆಯಲ್ಲಿ ನಾವು ಅನೇಕ ಎಪಿಸೋಡ್ಗಳಲ್ಲಿ ಅನೇಕ ದೇವ ಸೇವಕರು ದೇವರ ವಾಗ್ದಾನದ ಶ್ರೇಷ್ಠತೆ, ದೇವರ ವಾಗ್ದಾನದ ಪ್ರಾಮುಖ್ಯತೆಯನ್ನು ಅವರು ಶೇರ್ ಮಾಡಿದ್ದಾರೆ. ಇವತ್ತು ಕೂಡ ಮುಂಜಾನೆಯಲ್ಲಿ ನಾವು ದೇವರ ಶ್ರೇಷ್ಠವಾದಂಥ ಉತ್ಕೃಷ್ಟವಾದಂಥ ವಾಗ್ದಾನಗಳನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಆ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ, ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ. ಈ ವಾಗ್ದಾನಗಳು ಆತನು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಈ ವಾಗ್ದಾನವನ್ನು ನಾವು ಅನುಭವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೂಡ ಆತನು ಕೊಟ್ಟಿದ್ದಾನೆ. ಆದ್ದರಿಂದ ಈ ಮುಂಚಿನ ವೇಳೆಯಲ್ಲಿ ನಾವು ಆರಿಸಿಕೊಂಡಂಥ ವಾಗ್ದಾನ ಭಕ್ತರಿಗೋಸ್ಕರ, ಅವರ ಆತ್ಮಿಕ ಆಶೀರ್ವಾದಗೋಸ್ಕರ. ಡಿಟೋರ್ನಮಿ ಚಾಪ್ಟರ್ 33 ವರ್ಸ್ 27. ಅದರಲ್ಲಿ ಏನು ಹೇಳ್ತದೆ ಹೇಳಿದರೆ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ದೇವರ ಹಸ್ತ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಈ ಮುಂಚಾನೆ ವೇಳೆಯಲ್ಲಿ ವಾಗ್ದಾನ ಏನಂತ ಹೇಳಿದ್ರೆ, ದೇವರ ಹಸ್ತ ನಮ್ಮನ್ನು ಪ್ರೊಟೆಕ್ಟ್ ಮಾಡುವ ಹಸ್ತವಾಗಿದೆ. ದೇವರ ಹಸ್ತ ನಮ್ಮನ್ನು ಆಶೀರ್ವದಿಸುವ ಹಸ್ತವಾಗಿದೆ. ಏದೆನ್ ತೋಟದಲ್ಲಿ ದೇವರು ತನ್ನ ಹಸ್ತದಿಂದ, ದೇವರ ವಾಕ್ಯ ಹೇಳ್ತದಲ್ವಾ, ಆದಮ ಅವಳನ್ನು ಆತನು ರೂಪಿಸಿದನೆಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ನೋಡೋರಾಗಿದೆ. ದೇವರು ತನ್ನ ಹಸ್ತದಿಂದ ಮನುಷ್ಯನನ್ನು ಏನು ಮಾಡಿದೆ ಅಂದರೆ ರೂಪಿಸಿದ, ಉಂಟು ಮಾಡಿದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರ ಹಸ್ತವು ನಮ್ಮನ್ನೆಲ್ಲರನ್ನು ಅದ್ಭುತವಾಗಿ ರೂಪಿಸಿದ್ದಾನೆ. ದೇವರೆಂತ ಅದ್ಭುತವಾಗಿ ರೂಪಿಸ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಆತನ ತಾಯಿಯ ಗರ್ಭದಲ್ಲಿರುವಾಗಲೂ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ದೇವರು ನಮ್ಮನ್ನು ಏನು ಮಾಡಿದಾನಂತೆ ನಿರ್ಮಿಸಿದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆದ್ದರಿಂದ ಇವತ್ತು ಆ ದೇವರ ಹಸ್ತದ ಆ ಮಹಿಮೆಯನ್ನು ನಾವು ಹಂಚಿಕೊಳ್ಳುವರಾಗಿದ್ದೇವೆ. ಆ ದೇವರ ಹಸ್ತದ ಪ್ರಭಾವ, ಆ ದೇವರ ಹಸ್ತದ ಶಕ್ತಿಯನ್ನು ನಾವು ಶೇರ್ ಮಾಡುವವರಾಗಿದ್ದೇವೆ ಮುಂಜಾನೆ ವೇಳೆಯಲ್ಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸದಾ ಕಾಲವು ದೇವರ ಹಸ್ತವೇ ನಿಮಗೆ ಆಧಾರ. ನಿಮಗೇನಾಗಿದೆ ಅಂತ ಹೇಳಿದ್ರೆ ಆಧಾರ. ಹಾಗಾದ್ರೆ ಇವತ್ತು ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಏನಿದೆ ಕೆಲಸ ಕಾರ್ಯಗಳು ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ನಮ್ಮ ಸೇವೆಯನ್ನು ನಾವು ದೇವರ ಆ ಪ್ರೀತಿಯ ಹಸ್ತಕ್ಕೆ, ಆ ದೇವರ ಕೃಪೆಯ ಹಸ್ತಕ್ಕೆ, ಪೇತ್ರ ಹೇಳ್ತಾನೆ ದೇವರ ಹಸ್ತ ತ್ರಾಣವುಳ್ಳ ಹಸ್ತ ಎಂಬುದು. ಆ ತ್ರಾಣವುಳ್ಳ ಹಸ್ತಕ್ಕೆ ನಾವು ಅರ್ಪಿಸಿ ಕೊಡುವಾಗ ಆ ಹಸ್ತವು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮನ್ನು ನಡೆಸುವಂಥ ಹಸ್ತವಾಗಿದೆ, ನಮ್ಮನ್ನು ಆಶೀರ್ವದಿಸುವ ಹಸ್ತವಾಗಿದೆ. ಕೀರ್ತನೆ 48:14 ವಚನ ಒಂದು ವೇಳೆ ನಾವು ಓದೋದಾದ್ರೆ ಭಾಷೆ, ಕೀರ್ತನೆ 48:14, ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ, ದೇವರು ಇಂಥವನು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಂದು ತಿಳಿಸುವಿರಿ. ನಡೆಸ್ತಾನೆ. ನಾವು ನಮ್ಮನ್ನು ಆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ, ದೇವರ ಹಸ್ತಕ್ಕೆ ದೇವರ ವಾಕ್ಯ ಹೇಳ್ತದೆ. ಏನು ನಮ್ಮ ಜೀವಿತದಲ್ಲಿ ನಾವು ಸಾಕ್ಷಿ ಹೇಳ್ತೇವೆ, ಆತನ ನಿರಂತರವಾಗಿ ಎವ್ರಿ ಡೇ, ಎವ್ರಿ ಮೂಮೆಂಟ್, ಎವ್ರಿ ಸಿಚುವೇಶನ್
ಪ್ರತಿಯೊಂದು ಸಿಟುವೇಶನ್ನಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಹಸ್ತದಿಂದ ನಮ್ಮ ನಡೆಸ್ತಾನೆ, ನಮ್ಮ ಕೈ ಹಿಡಿದು ನಡೆಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದು ಸತ್ಯವನ್ನು ತಿಳ್ಕೊಳ್ಬೇಕು, ದೇವರು ಇವತ್ತು ನಮ್ಮ ಕೈಯನ್ನು ಬಿಟ್ಟು ಬಿಡೋನಲ್ಲ. ಈಗ ದೇವರ ವಾಕ್ಯ ಹೇಳ್ತದೆ ಆತನು ಮುಪ್ಪಿನ ತನಕ ಅಲ್ಲ, ಹೌದು, ಎಷ್ಟು ಹೇಳ್ತದೆ, ಎಲ್ಲಿ ತನಕ ಅಂತೆ, ಮುಪ್ಪಿನ ತನಕ ನಮ್ಮನ್ನು ಆತನು ಹೊರುತ್ತಾ ಸಹಿಸಿ ನಿರ್ವಹಿಸುವನೆಂಬುದಾಗಿ. ನೆರೆ ಬಂದಾಗಲೂ ನಾನು ಕೆಳಗಿಡ್ತಾನ? ಇಲ್ಲ ಇಲ್ಲ, ಹೊತ್ಕೊಂಡಿದ್ದಾನೆ. ಅಥವಾ ಜಲರಕ್ಷಣೆ ಆದುವಾಗ ನಮ್ಮ ಆತನ ಕೈ ಬಿಡ್ತಾನ? ಬಿಡೋದಿಲ್ಲ. ಇಲ್ಲ. ನದಿಗಳನ್ನು ದಾಟುವಾಗ ಎಂಥ ಸಿಟುವೇಶನ್ ಸಮಸ್ಯೆಗಳು ಬಂದರೂ ಕೂಡ ದೇವರು ಹೇಳ್ತಿದ್ದಾನೆ, ನಮ್ಮ ಆತನ ಏನು ಮಾಡ್ತಾನಂತೆ, ಕೈ ಹಿಡಿದು ನಡೆಸ್ತಾನೆ. ಎಲ್ಲಕ್ಕೆ ಯುಗ ಯುಗಾಂತರಕ್ಕೂ ಆತನೇ ನಮ್ಮ ದೇವರು. ಆತನ ನಮ್ಮ ಒಂದು ವೇಳೆ ಕೈ ಹಿಡಿದ ನಂತರ ದೇವರೆಂದಿಗೂ ನಮ್ಮ ಕೈಯನ್ನು ಬಿಡುವುದಿಲ್ಲ. ಆತನು ನಾವೇ ಬಿಟ್ಟು ಓಡ್ತೇವೆ, ಓಡ್ತೇವೆ, ದೂರ ಹೋಗ್ತೇವೆ ಅಲ್ವಾ? ಹೌದು. ಆದರೂ ಕೂಡ ಒಂದು ವೇಳೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಒಂದು ವೇಳೆ ತಿರುಗಿ ಬರುವ ಕೂಡ ಆತನ ತಿರುಗಿ ಏನು ಮಾಡ್ತಾನೆ, ಅಪ್ಪಿಕೊಳ್ತಾನೆ. ಮಕ್ಕಳು ಮಾರ್ಕೆಟಲ್ಲಿ ಕೈ ಬಿಟ್ಟು ಓಡಿದಾಗ ನಾವು ಓಡ್ತೇವೆ, ಅವರು ನಮ್ಮನ್ನು ಹೇಳ್ಕೊಂಡು ಬರ್ತಾರೆ. ಕರೆಕ್ಟಾಗಿ ಮಾತಾಡಿದ್ರಿ. ಅನೇಕ ಸಲ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ವಾ, ಎಲ್ಲಾದರೂ ತಪ್ಪಿಸ್ಕೊಳ್ತಾರೆ. ನಾವು ಎಲ್ಲಿಯಾದರೂ ಸಮಾರಂಭಕ್ಕೆ ಹೋದಾಗ ಮಿಸ್ ಆಗ್ತಾವೆ ನಮ್ಮ ಮಕ್ಕಳು. ಅದಕ್ಕೆ ಪೇರೆಂಟ್ಸ್ ಏನು ಮಾಡ್ತಾರೆ, ಹೊಡೆದು ಹೇಳ್ಕೊಂಡು ಬರ್ತಾರೆ. ಹೌದು, ಹಾಗೆ ದೇವ್ರು ನಮ್ಮನ್ನು ಹೇಳ್ಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ದೇವರ ಶ್ರೇಷ್ಠವಾದಂಥ ವಾಗ್ದಾನ ನಮ್ಗೆಲ್ಲರಿಗೂ ಗೊತ್ತಿದೆ. ನಾವು ನಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಅದನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಸತ್ಯವೇದದಲ್ಲಿ ಒಂದು ಮದುವೆ ಆಯಿತು ಕಾನೂರಿನಲ್ಲಿ ಒಂದು ಮದುವೆ ಆಯಿತು. ಆ ಮದುವೆಯಲ್ಲಿ ನಮಗೆ ಗೊತ್ತಿದೆ, ಜೂಯಿಷ್ ಕಲ್ಚರ್, ಅವರ ಟ್ರೆಡಿಷನ್ ಹೇಳಿದ್ರೆ ನಮ್ಗೆ ಗೊತ್ತಿದ್ದಲ್ವ, ಮದುವೆಲ್ಲ ಏನೆಲ್ಲ ವ್ಯವಸ್ಥೆಗಳು ಇರಬೇಕೆಂಬುದಾಗಿ. ಆ ವ್ಯವಸ್ಥೆಯನ್ನು ನೋಡುವಾಗ ಅಲ್ಲಿ ಕೊರತೆ ಕೂಡ ಇತ್ತು. ವ್ಯವಸ್ಥೆ ನೋಡುವಾಗ ಅಲ್ಲಿ ದ್ರಾಕ್ಷಾರಸ ಖಾಲಿಯಾದ. ಆದರೆ ಆ ಮದುವೆಯಲ್ಲಿ ನಾವು ನೋಡ್ತೇವೆ, ಯಾರನ್ನ ಇನ್ವೈಟ್ ಮಾಡಿ, ಜೀಸಸ್ ವಾಸ್ ಇನ್ವೈಟೆಡ್. ಯೇಸುನವ್ರು ಏನು ಮಾಡಿದರು, ಇನ್ವೈಟ್ ಮಾಡಿದರು. ಅಲ್ಲಿ ಡಿಸೈಪಲ್ ಇದ್ದರು, ಬೇರೆ ಗೆಸ್ಟಲ್ಲಿದ್ದರು, ಯೇಸು ಸ್ವಾಮಿಯ ತಾಯದಿಂದ ಮರಿಯಳು ಕೂಡ ಇದ್ದರು. ಈಗ ಅಲ್ಲಿ ಈ ಪ್ರಾಬ್ಲಮ್ಸ್ ಎದುರಾದಾಗ ಅವರು ಎಲ್ಲಿಗೆ ಬಂದರು ಅಂತ ಹೇಳಿದ್ರೆ ಬೆಳಗ್ಗೆ ಬರ್ತಾರೆ. ಅದ ಮರಿಯಳು ನಾವು ನೋಡ್ತೇವೆ, ಆ ಮರಿಯಳ ಲೈಫ್ನಿಂದ ಒಂದು ಶ್ರೇಷ್ಠವಾದಂಥ ನಾವು ಕೂಡ ಒಂದು ಸತ್ಯವನ್ನು ತಿಳ್ಕೊಳ್ಬೇಕಂದ್ರೆ, ಮರಿಯಳು ಏನು ಮಾಡಲಿಕ್ಕೆ ತನ್ನ ಸ್ವಂತ ಬುದ್ಧಿಯಿಂದ ಆಗಲಿ, ಸ್ವಂತ ಆಲೋಚನೆಯಿಂದ, ಸ್ವಂತ ಪ್ರಯತ್ನದಿಂದ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಹೋಗಲಿಲ್ಲ. ಅವಳಿಗೆ ಗೊತ್ತಿದೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಎಲ್ಲಿಗೆ ಕಲಿಸಬೇಕು, ಅದು ಯೇಸು ಹತ್ರ ಹೋಗ್ಬೇಕು. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಎಲ್ಲಿ ಹೋಗ್ಬೇಕು, ಯಾರು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೆ ಅಲ್ವಾ? ಹೌದು. ಆದ್ದರಿಂದ ಅವಳು ಎಲ್ಲಿಗೆ ಹೋಗ್ತಿದ್ದಾಳಂತೆ, ಸ್ವಾಮಿ ಬಳಿಗೆ ಬರ್ತಿದ್ದಾಳೆ, ಯೇಸು ಸ್ವಾಮಿಯ ಬಳಿಗೆ ಅಲ್ವಾ, ಯೇಸು ಸ್ವಾಮಿಯ ಬಳಿಗೆ. ಅದರಿಂದ ಅನೇಕ ಸಲ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರಾಬ್ಲಮನ್ನು ಕೈಲಿ ಇಟ್ಕೊಂಡು ನಾವೇನು ಮಾಡ್ತೇವೆ, ಹೋರಾಡ್ತಾ ಇದ್ದೇವೆ. ಆದಷ್ಟು ಪ್ರಯತ್ನ ಮಾಡ್ತೇವೆ. ಒಂದು ಗೇಮ್ ಇದೆ ಅಲ್ಲ, ಆ ಒಂದು ಪಜಲ್ ಗೇಮ್ ಅನ್ನೋದು ಮಾಡಲಿಕ್ಕೆ ಅಂತೇಳಿ ಎಷ್ಟೋ ಸಲ ಪ್ರಯತ್ನ ಮಾಡ್ತೇವೆ. ಸಾಕಷ್ಟು ಸಮಯ ವ್ಯರ್ಥ ಮಾಡ್ತೇವೆ. ಅದಕ್ಕಿಂತ ಸುಲಭವಾಗಿ ಆ ಸಮಯದಲ್ಲಿ ನಾವು ದೇವರ ಬಳಿಗೆ, ಸ್ವಾಮಿ ನನ್ನಿಂದ ಆಗೋದಿಲ್ಲ, ನನ್ನಿಂದ ಸಾಧ್ಯವಿಲ್ಲ, ಇದನ್ನು ಸಾಲ್ವ್ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ, ಆದರೆ ನಿನ್ನಿಂದೆಲ್ಲ ಸಾಧ್ಯ ಅಲ್ವಾ, ನೀನು ಸರ್ವಭೌಮನಾದ ದೇವರು. ಯಾಕಂತ ಹೇಳಿದ್ರೆ ಸತ್ಯವೇದದಲ್ಲಿ ಒಂದು ಶ್ರೇಷ್ಠ ವಾಗ್ದಾನ ಉಂಟು. ದೇವರು ಕೇಳ್ತಾರೆ, ನನ್ನನ್ನು ನೀವು ಯಾರಿಗೆ ಹೋಲಿಸ್ತೀರಿ? ಯೆಶಾಯ 50:13 ಯಾರಿಗೆ ನನ್ನನ್ನು ಸಮ ಮಾಡ್ತೀರಿ ನೀವು? ಯೆಶಾಯ 50:13 ನನ್ನನ್ನು ನೀವು ಯಾರಿಗೆ ಸಮ ಮಾಡ್ತೀರಿ? ನಾನು ಯಾರು ಅಲ್ವಾ? ಆಕಾಶದ ಪರಿಮಾಣವನ್ನು ಅಳತೆ ಮಾಡಿದವರು ಯಾರು? ಸಾಗರದ ಆಳವನ್ನು ಅಳತೆ ಮಾಡಿದವರು ಯಾರು ಅಲ್ವಾ? ನಾನು ಸೇನಾಧೀಶ್ವರನು. 40:26 ವಚನ ಓದುವ ಭಾಷೆ, ಅದನ್ನು 25-26 40 ಯೆಶಾಯ. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿ ಸಮಾನ ಮಾಡುತ್ತೀರಿ ಎಂದು ಸದಮನ ಸ್ವಾಮಿಯು ಕೇಳುತ್ತಾನೆ. ಓಕೆ, ನಿಮ್ಮ ಕಣ್ಣುಗಳನ್ನು ಮೇಲೆಕ್ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನೂ ಮಹಾಶಕ್ತನೂ ಆಗಿರುವುದರಿಂದ ಅವುಗಳೊಳಗೆ ಒಂದೂ ಕಡಿಮೆಯಾಗದು. ಆತನು ಯಾರಂತೆ ನಾವು ಯಾರಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು? ಯಾರ ಹಸ್ತಕ್ಕೆ? ಪೇತ್ರ ಹೇಳ್ತಾನೆ, ದೇವರ ತ್ರಾಣವುಳ್ಳ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡಿರೆಂಬುದಾಗಿ. ಆತನು ಯಾರಂತೆ? ದೇವರ ಬಲಾಢ್ಯನು,
ಸರ್ವಶಕ್ತನು. ಈ ಭೂಮಿ ಆಕಾಶ ನೋಡಿ, ರೆವಲ್ಯೂಷನ್ ಚಾಪ್ಟರ್ ಹೇಳ್ತಾನೆ 7 ನಕ್ಷತ್ರಗಳು ತನ್ನ ಕೈಯಲ್ಲಿ ಬಲಗೈಯಲ್ಲಿ ಹಿಡ್ಕೊಂಡು ಸೃಷ್ಟಿಗೆ ಎಲ್ಲವನ್ನು ಹೆಸರಿದು ಕರೆದಾತನು. ದೇವರ ವಾಕ್ಯ ಹೇಳ್ತದೆ ಆತನು ಬಲಾಢ್ಯನಾಗಿದ್ದಾನೆ. ಆದ್ರಿಂದ ಏನೇ ನಮ್ಮ ಲೈಫ್ನಲ್ಲಿ ಸಮಸ್ಯೆ ಬಂದರೂ ಕೂಡ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಯೋಹಾನ 29:22 ಹೇಳ್ತದೆ, ಆತನ ಹಸ್ತದಿಂದ ನಮ್ಮನ್ನು ಯಾರು ಕೂಡ ಕಸಕೊಳ್ಳಲ್ಲ, ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ. ದೇವರ ಮುಷ್ಟಿಯೊಳಗಿಂದ ನಮ್ಮನ್ನು ಯಾರು ಏನು ಮಾಡಿದ್ರು ಕೂಡ, ತಂತ್ರ ಮಾಡಿದ್ರು ಕೂಡ ಆ ಕೈಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಆದ್ರಿಂದ ದೇವರ ಹಸ್ತಕ್ಕೆ ನಮ್ಮ ಪ್ರಾಬ್ಲಮ್ಸನ್ನು ಕೊಡುವಾಗ, ಮರಿಯಳಿಗೆ ತನ್ನ ಹಸ್ತದಿಂದ ಏನು ಕೂಡ ಪ್ರಯತ್ನ ಮಾಡಲಿಲ್ಲ. ಅವಳಿಗೆ ಯೇಸುಸ್ವಾಮಿ ಹತ್ರ ಹೋದ್ಲಲ್ವಾ? ಯೇಸುಸ್ವಾಮಿ ಹತ್ರ ಹೋದಾಗ ನಾವು ನೋಡ್ತೇವೆ ಯೇಸುಸ್ವಾಮಿ ಅದನ್ನು ಏನು ಮಾಡಿದೆ ಅಂತ ಹೇಳಿದ್ರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಆದ್ದರಿಂದ ಏನೇ ಸಮಸ್ಯೆ ಬರಲಿ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಕೆಲವರು ಹೇಳ್ತಾರೆ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ, ಸರಿಯಾಗಿ ಸಮಯಕ್ಕೆ ಬರಲಿಲ್ಲ. ಪ್ಯಾರೆಂಟ್ಸ್ನವ್ರಿಗೆ ಒಂದು ದೊಡ್ಡ ಪನಿಷ್ಮೆಂಟ್ ಏನಂತ ಹೇಳಿದ್ರೆ ಭಾಷೆ, ಮಕ್ಕಳು ಸರಿಯಾಗಿ ಮನೆಗೆ ಬಾರದಿದ್ದರೆ ಅಥವಾ ಮನೆಗೇ ಮಕ್ಕಳು ಬಾರದಿದ್ದರೆ ಆ ಪ್ಯಾರೆಂಟ್ಸ್ಗೆ ಒಂದು ದೊಡ್ಡ ಏನಂತ ಹೇಳಿದ್ರೆ ಪನಿಷ್ಮೆಂಟ್. ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಮ್ಮ ಪ್ರಯತ್ನದಿಂದ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮಗೊಬ್ಬ ಕರ್ತನಿದ್ದಾನೆ, ನಮಗೊಬ್ಬ ಪ್ರೀತಿಸುವ ದೇವರಿದ್ದಾನೆ ಅಲ್ವಾ? ಹೌದು. ಆತನ ಕರಗಳಿಗೆ ನಿಮ್ಮ ಮಕ್ಕಳನ್ನು ಕೊಡುವಾಗ ಅದಕ್ಕೆ ಯೇಸು ಹೇಳಿದ, ಮಕ್ಕಳು ನನ್ನ ಹತ್ತಿರಕ್ಕೆ ಬರಗೊಳಿಸಿ. ಅಲ್ಲಿ ಟೈಟಲ್ ಕೂಡ ಹೇಳ್ತದೆ, ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನು ಆಶೀರ್ವಾದ ಅವರ ಮೇಲೆ ಕೈ ಇಟ್ಟು, ಹೌದು, ಅವರ ಮೇಲೆ ಒಂದು ವಚನ ನಾನು ಹೇಳಿಸಿ ನಾನು ಅದನ್ನು ಸಮಾಪ್ತಿ ಮಾಡ್ತೇನೆ. ಯೋಬನ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 7ರಿಂದ 10 ವಚನ ಓದುವುದಾದ್ರೆ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು. ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು. ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವುದು. ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಸಮುದ್ರದ ಮೀನುಗಳು ಕೂಡ ನಿನಗೆ ಹೇಳ್ತದೆ. ಈ ಎಲ್ಲವುಗಳ ಸಾಕ್ಷಿಯಿಂದ ಯೆಹೋವನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದು. ಯೆಹೋವನ ಹಸ್ತವೇ ಎಲ್ಲವನ್ನು ಉಂಟು ಮಾಡಿದಂಥ ದೇವರ ಹಸ್ತ. ಮೃಗಗಳನ್ನು ವಿಚಾರಿಸಿ ಹೇಳ್ತಾರಂತೆ ದೇವರ ಹಸ್ತದ ಬಗ್ಗೆ ಅಲ್ವಾ? ಹೌದು. ನನ್ನನ್ನು ಪೋಷಿಸ್ತಾನೆ, ಅಡವೆ ಮೃಗಗಳು, ಆಕಾಶದ ಪಕ್ಷಿಗಳು ತಿಳಿಸ್ತದಂತೆ, ಭೂಮಿ ಉಪದೇಶ ಮಾಡ್ತದಂತೆ ಅಲ್ವಾ? ಇದೆಲ್ಲವನ್ನು ನಮ್ಮ ದೇವರು ಉಂಟು ಮಾಡಿದೆ ಎಂಬುದಾಗಿ. ಅದರಿಂದ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಇಸ್ರೇಲರಿಗೆ ಒಂದು ವಾಗ್ದಾನ ಕೊಡ್ತಿದ್ದಾನೆ, ಸದಾ ದೇವರ ಹಸ್ತವೇ ನಮಗೇನಾಗಿದೆ ಅಂದರೆ ಆಧಾರವಾಗಿದೆ. ಪ್ರಿಯರೇ, ಆ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆ ಹಸ್ತ ಮಿರಕಲ್ ಮಾಡುವಂಥ ಹಸ್ತವಾಗಿದೆ. ಆಮೇಲೆ ಇಲ್ಲಿ ಆ ಸದಾಹಸ್ತ ಅನ್ನುವಲ್ಲಿ ಇಂಗ್ಲೀಷಲ್ಲಿ ನೋಡುವಾಗ ಇನ್ನೂ ಅದರಲ್ಲಿ ಡೆಪ್ತ್ ಬರ್ತದೆ. ಅಲ್ಲಿ ಹೇಳ್ತದೆ, ದ ಇಟರ್ನಲ್ ಗಾಡ್ ಇಸ್ ದೈ ರೆಫ್ಯೂಜ್ ಆ್ಯಂಡ್ ಅಂಡರ್ನೀತ್ ಆರ್ ದಿ ಎವರ್ ಲಾಸ್ಟಿಂಗ್ ಆರ್ಮ್ಸ್. ಅಂದರೆ ಹೀಗೆ ಎತ್ತಿ ಹಿಡಿತದೆ. ನೀವು ಏಷಾಯ 40 ಹೇಳಿದ್ರಿ, ನಕ್ಷತ್ರಗಳ ಲೆಕ್ಕ ಮಾಡಲಿಕ್ಕೆ ಅವೆಲ್ಲವುಗಳನ್ನು ಒಂದು ತಪ್ಪದ ಹಾಗೆ ಕಡಿಮೆ ಆಗದ ಹಾಗೆ ಹಿಡಿದು, ಅಂದರೆ ಒಂದೇ ಕೆಳಗೆ ಬೀಳೋದಿಲ್ಲ. ಅಂದರೆ ಈ ಕೈ, ದೇವರ ಕೈ ನಮ್ಮ ಕೆಳಗಿದ್ದು ನಮ್ಮ ಯಾವ ಕ್ಷೇತ್ರಗಳು ಬಿದ್ದು ಹೋಗದ ಹಾಗೆ, ಬರೀ ನಡೆಸೋದು ಮಾತ್ರ ಅಲ್ಲ, ಅದರಲ್ಲಿ ಒಂದು ಬಿದ್ದು ಹೋಗದ ಹಾಗೆ ಅದನ್ನು ಸಸ್ಟೈನ್ ಮಾಡ್ತದೆ. ಅಂಡರ್ನೀತ್ ಅಂದರೆ ಕೆಳಗಿನಿಂದ ಅದನ್ನು ಮೇಲೆ ತೆಡಿತದೆ. ನೋಡಿ, ಈಗ ನಾವು ಒಂದೇನಾದರೂ ಭಾರದ್ದು ಹಿಡ್ಕೊಂಡು ಹೋಗಿ ನೀವು, ಅದು ಸ್ವಲ್ಪ ದೂರ ಹೋಗುವಾಗ ಅದು ಕೆಳಗೆ ಹೋಗ್ತದೆ. ಅಂದರೆ ನಮಗೆ ಅದನ್ನು ಎತ್ತಿ ಹಿಡಿಲಿಕ್ಕೆ ಆಗೋದಿಲ್ಲ. ನಮ್ಮ ಜೀವನವೂ ಎಷ್ಟೋ ಸರಿ ಭಾರ ಆಗ್ತದೆ, ಹೋಗ್ತಾ ಇರ್ತದೆ ಭಾರ ಆಗಿ ಆಮೇಲೆ ಇದು ಬೇಡ ಅನ್ನೋ ಮಟ್ಟಿಗೆ ಬರ್ತದೆ. ಎಲ್ಲ ಜವಾಬ್ದಾರಿ, ನೀವು ಹೇಳಿದಾಗ ಮಕ್ಕಳ ವಿಷಯ, ನಾವು ಎಲ್ಲ ಸರಿ ಹೋಗ್ತಿರ್ತದೆ. ಒಂದು ವೇಳೆ ಅದು ನಮ್ಮ ಕೈಮೀರಿ ಹೋದಾಗ ಅದು ಬಹಳ ಭಾರ ಆಗ್ತದೆ. ಆದರೆ ಅದನ್ನು ನಾವು ಆತನ ಕೈಯಲ್ಲಿ ಒಪ್ಪಿಸಿದರೆ ಆತನ ಅದನ್ನೇನು ಮಾಡ್ತಾನಂತೆ, ಅಂಡರ್ನೀತ್ ಅಂದರೆ ಅದು ಕೆಳಗೆ ಬರೋದು ಹಾಗೆ, ಬಿದ್ದು ಹೋಗದಾಗೆ, ಜಾರಿ ಹೋಗದಾಗೆ, ಕೆಳಗಿನಿಂದ ಅದನ್ನು ಮೇಲೆ ಕೆತ್ತಿ ಅದೇ ಸೇಮ್ ಲೆವೆಲಲ್ಲಿ ನಿರಂತರವಾಗಿ ಕೊನೆಯವರೆಗೆ ಆತನ ಎತ್ತಿ ನಡೆಸುವ ಆತನಾಗಿದ್ದಾನೆ. ಪ್ರೀತಿಯ ಬಿಗ್ ಜೆ ವೀಕ್ಷಕ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಏನಾದರೂ ಭಾರ ಆಗ್ತಾ ಇದೆ, ಸಾಕಪ್ಪ ಸಾಕು, ಇನ್ನೇನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಆಗೋದಿಲ್ಲ, ಇದನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ,
ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಬಿಸ್ನೆಸ್ನಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಅಥವಾ ಮನೆಯಲ್ಲೇ ಆಗ ಸೇವಕರು ಹೇಳಿದಾಗೆ ಮಕ್ಕಳ ವಿಷಯದಲ್ಲಿ ಭಾರ ಇರ್ಬೋದು, ಅಥವಾ ನಮ್ಮ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಅಥವಾ ಇನ್ನೇನೇ ಇರಬಹುದು. ಒಟ್ಟಿನಲ್ಲಿ ನಮಗೆ ಹೊರಲಾರದಂಥ ಭಾರ ಆಗ್ತಾ ಇದೆ ಅನ್ನುವಂಥ ಅನುಭವಕ್ಕೆ ಯಾರಾದರೂ ಈ ಬೆಳಗಿನಲ್ಲಿದ್ದರೆ ದೇವರ ಆತ್ಮನು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಆತನ ಕೈಗೆ ಇದನ್ನು ಒಪ್ಪಿಸಿದರೆ ಆತನು ಯುಗ ಯುಗಾಂತರಕ್ಕೂ ನಡೆಸುವ ಆತನೂ ಆಗಿದ್ದಾನೆ. ಸದಾಕಾಲ ಅಲ್ಲಿ ಹೇಳ್ತದೆ ಕನ್ನಡದಲ್ಲಿ ಸದಾ ದೇವರ ಹಸ್ತವೇ ನಿನಗೆ ಆಧಾರನೂ ಆಗಿರ್ತದೆ, ಸಪೋರ್ಟ್. ಅದರ ಮೇಲೆ ಕೆಳಗಿನಿಂದ ಆಧಾರ ಕೊಟ್ಟು ನೋಡಿ, ಹಿಂದಿನಿಂದ ಆಧಾರ, ಮುಂದಿನಿಂದ ಆಧಾರ, ಎಡಕ್ಕೆ ಬಲಕ್ಕೆ ಆಧಾರ, ಕೆಳಗಿನಿಂದ ಆಧಾರ, ಮೇಲಿನಿಂದ ಕವರಿಂಗು, ಎಷ್ಟು ಚಂದದಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ಆ ನಕ್ಷತ್ರಗಳು ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ, ನಮಗೆ ಆಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ ಆ ನಕ್ಷತ್ರಗಳನ್ನು ಅಷ್ಟೊಂದು ಲೆಕ್ಕವಿಲ್ಲದಂಥ ನಿಮ್ಮನ್ನು ಇನ್ನೂರಿಗೂ ಸೈನ್ಸಲ್ಲಿ ಲೆಕ್ಕ ಮಾಡಲಿಕ್ಕೆ ಆಗಿಲ್ಲ. ಸ್ಪೇಸ್ ಸೈನ್ಸ್ ಇನ್ನೂರಿಗೂ ಎಷ್ಟು ನಕ್ಷತ್ರಗಳಿಂದ ಕಂಡುಹಿಡಲಿಕ್ಕೆ ಆಗಿಲ್ಲ. ಅವೆಲ್ಲವುಗಳನ್ನು ಆ ಸೃಷ್ಟಿ ಮಾಡಿದ ದಿನದಿಂದ ಇವತ್ತಿನವರೆಗೂ ಆ ಒಂದೇ ಲೆವೆಲಲ್ಲಿ ಅದನ್ನು ತಗೊಂಡು ಹೋಗಿದ್ದಾದರೆ ಅದೇ ಕೈಗಳು ನಿಮ್ಮನ್ನು ನನ್ನ ಎತ್ತಿ ನಡೆಸ್ತದೆ. ನಾವೆಂಥ ಸೌಭಾಗ್ಯ ಪಡೆದಂಥವರು, ದೇವರ ಕೃಪೆಗೆ ಬಾಧ್ಯರಾದವರು, ದಯೆಗೆ ಬಾಧ್ಯರಾದವರು. ಇವತ್ತು ನಮ್ಮ ಜೀವನದ ಎಲ್ಲ ಭಾರಗಳನ್ನು ಆತನ ಕೈಗೆ ಒಪ್ಪಿಸಿಕೊಡೋಣ. ಅದಕ್ಕೆ ಯೇಸು ಹೇಳಿದರೆ, ಎಲೇ ಕಷ್ಟಪಡೋರೆ, ಹೊರ ಹೊತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಇವತ್ತು ಆತನ ಕೈ ಕೊಡೋಣ. ಆತನ ಹಸ್ತ ನಮಗೆ ಆಧಾರವಾಗಿದ್ದು ನಮ್ಮನ್ನು ಕೊನೆವರೆಗೆ ನಡೆಸಲಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.